ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ನೈಟ್ ಎಲ್ಲ ರೂಮ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಈಗ ಅಂಜನಾದ್ರಿ ಬೆಟ್ಟ ಹತ್ತೋದಕ್ಕೆ ರೆಡಿ ಆಗಿದ್ದೀವಿ. ಎಲ್ಲ ಈಗ ರೆಡಿ ಆಗಿದ್ದಾರೆ. ಲಗೇಜ್ಗಳನ್ನೆಲ್ಲ ಮೇಲ್ ಕಟ್ತಾ ಇದ್ದಾರೆ. ಟಿಫನ್ ಮಾಡಿ ಹೊರಡೋಣ ಅಂತ ಟಿಫನ್ ಮಾಡ್ತಾ ಇದ್ವಿ. ಬಟ್ ನನಗೆ ಟಿಫನ್ ಇಷ್ಟ ಆಗಲಿಲ್ಲ, ಯಾಕಂದರೆ ತಿನ್ನೋವಾಗೆಲ್ಲ ಕಲ್ಲು ಮಣ್ಣು ಸಿಗ್ತಾ ಇತ್ತು. ನೈಟ್ ಸಹ ಹಾಗೆ ಆಯಿತು. ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಊಟದ ವಿಚಾರದಲ್ಲಿ. ರಾಜುಭಾಯ್ ಹಾಯ್ ಮಾಡು. ಹಂಗ ಸಮು ಹಾಯ್ ಮಾಡಿಲ್ಲ. ನಾನೆಂದು ನಿನ್ನವಳು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ. ಬಾರೋ ಕನಸಲ್ಲಿ ನೀನಿರುವೆ, ಮನಸ್ಸಲ್ಲಿ ಕಾದಿರುವೆ, ಪ್ರೀತಿಲಿ ತೇನಿಸಿ ನನ್ನನ್ನು ಸೇರಿಸಿ ಬಾರೋ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ನನಗೆ ಉಸಿರು ಇರುವ ನನ್ನ ಜೊತೆಗೆ ನಿನ್ನನ್ನು ಪ್ರೀತಿಸು ಒಂದು ಬಾರಿ. ನನಗೆ ತೋರಿ 7 ಜನ್ಮದ ಪ್ರೀತಿಗೆ ಮೊದಲ ದಿವಸ ಇವತ್ತು ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ. ಬಟ್ಲರ್ ಸಿಂಗರ್ಸ್ ನೋಡಿ ಗೈಸ್, ನಾವೆಲ್ಲ ಬಟ್ಲರ್ ಸಿಂಗರ್ಸ್. ಸಾಂಗ್ಸ್ ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದಿದ್ದಕ್ಕೆ ಬೆಟ್ಟ ಹತ್ರ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಇವರೆಲ್ಲ ಮುಂದೆ ಹತ್ತುತ್ತಾ ಇದ್ದಾರೆ ಬೆಟ್ಟನ. ನೋಡಿ ಈಗ ಅಂಜನಾದ್ರಿ ಬೆಟ್ಟದಲ್ಲಿ ಇದ್ದೀವಿ. ಬೆಟ್ಟ ಹತ್ತಕ್ಕೆ ಈಗ ಶುರು ಮಾಡ್ತಾ ಇದ್ದೀವಿ. ಇನ್ನು ಬೆಟ್ಟ ಹತ್ತಿಲ್ಲ, ಬೆಟ್ಟ ಹತ್ಬೇಕು ಇವಾಗ. ವ್ಯೂ ಪಾಯಿಂಟ್ ಮೇಲೆ ಹೆಂಗಿರುತ್ತೆ ತೋರಿಸ್ತೀವಿ. ಈಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಮುಂದೆ ಹತ್ತುತ್ತಾ ಇದ್ದಾರೆ, ನಾವಿನ್ನೂ ಹತ್ತುತ್ತಾ ಇದ್ದೀವಿ. ಹಿಂದೆ ಎಲ್ಲ ಮುಂದೆ ಹೋಗಿದ್ದಾರೆ, ನಾವು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಮುಂದೆ. ಭಾರಿ ಎನರ್ಜಿ ಇಟ್ಕೊಂಡು ಹತ್ತುತ್ತಾ ಇದ್ದಾರೆ ನಮ್ಮ ಮಗ. ಅಲ್ಲಿಗೆ ಹೋದಾಗ ಏನ್ ಮಾಡ್ತಾನೋ ಗೊತ್ತಿಲ್ಲ. ಇಲ್ಲಿಗೆ ಇಲ್ಲಿ ನಿಟ್ವಿ, ಇಲ್ಲಿ ಹಾಯ್ ಮಾಡು, ನಿಟ್ವಿ ಹಾಯ್ ಮಾಡು, ಹಾಯ್. ಸಕ್ಕದಾಗಿದೆ ಅಲ್ವಾ ವ್ಯೂ ಪಾಯಿಂಟ್. ಮೇಲೆ ಇಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸಿದ್ರು, ಮೇಲೆ ಹಿಂಗೆ ಕಾಣಿಸಿದ್ರು. ಸಕ್ಕದಾಗಿದೆ ಪ್ಲೇಸ್ ಮಾತ್ರ.
ನೈಟೆಲ್ಲ ರೂಮು ಸ್ಟೇ ಆಗೋದಕ್ಕೆ ರೂಮ್ ಸಿಕ್ಕಾಪಟ್ಟೆ ಅಲ್ದಾಡಿದ್ದೀವಿ. ದರ್ಶನ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಬಟ್ ಆಂಜನೇಯ ದರ್ಶನ ಮಾಡೋ ಯೋಗ ನಮಗಿತ್ತು ಅನಿಸುತ್ತೆ. ರೂಮ್ ಸಿಕ್ಕಿ ಮಾರ್ನಿಂಗ್ ಚೆಕ್ಔಟ್ ಆಗಿ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಎತ್ಕೊಳಕ್ಕಾಗಲ್ಲ ಚಿನಿ. ಸಮಯ ಏನಿದೆ ಏನ್ ಹೇಳಿದ್ದ? ಹೇಳಿ 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 ಬೇಗ ಹೇಳು ಸಮೂಹ ಹೇಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ಅವರೆಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ನೋಡಿ ಮೇಲ್ ಬಂದಿದೀವಿ. ಅಂಜನಾದ್ರಿ ದೇವಸ್ಥಾನದೊಳಗಡೆ ಹೋಗ್ಬೇಕು. ಇನ್ನೇನು ಈ ತರ ಇದೆ ಹೊರಗಡೆ ನೋಡಿ. ಇವಾಗ ನಾವು ಅಂಜನಾದ್ರಿ ಬೆಟ್ಟದಲ್ಲಿ ಇದ್ದೀವಿ. ಸಖತ್ತಾಗಿದೆ ಮಾತ್ರ, ವ್ಯೂ ಮಾತ್ರ ಸೂಪರ್ ಆಗಿದೆ. ಏನೊಂಥರ ತಣ್ಣು ಗಾಳಿ ಮೇಲೆ ಹತ್ತಿದ್ದಕ್ಕೆ ಸಿಕ್ಕಾಪಟ್ಟೆ ಸೂಪರ್ ಆಗಿ ಅನಿಸ್ತಾ ಇದೆ. ಒಂಥರ ಮಿಕ್ಸ್ಡ್ ಫೀಲಿಂಗ್ ಇದೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನಿಮಗೂ ತೋರಿಸ್ತೀನಿ. ನೋಡಿ ವ್ಯೂ ಹೆಂಗಿದೆ ಕಮೆಂಟ್ ಮಾಡಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಅಂದರೆ ತಣ್ಣ ಗಾಳಿ ಮೇಲೆ ಹತ್ತಿದ ತಕ್ಷಣ ಅತಿ ಸುಸ್ತಾಗಿರುತ್ತಲ್ಲ, ತಣ್ಣ ಗಾಳಿ ಬರ್ತಾ ಇದೆ. ಒಂಥರ ಚೆನ್ನಾಗಿದೆ ಪ್ಲೇಸು. ನೋಡಿ ಇವರೇ ನಮ್ಮ ಯಜಮಾನ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹೆಸರು ದರ್ಶನ್ ಅಂತ, ನಾ ಕರೆದು ದುಡ್ಡಮ್ಮ ಅಂತ. ನೋಡಿ ಫೋಟೋ ತಗೋತಾ ಇದ್ವಿ. ನನ್ನ ಮಗ ಅಮ್ಮ ಸಾಕು ಬಾ ಅಂತ ಹಿಂಸೆ ಇಕ್ತವನೆ. ಈಗ ಇಳಿತಾ ಇದ್ದೀವಿ. ಹತ್ತಿದ್ದಾಯ್ತು, ಇವಾಗ ಇಳಿತಾ ಇದ್ದೀವಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಹೇಳ್ತಿರೋದು? ಜೈ ಶ್ರೀರಾಮ್. ಜೈ ಟಣ್. ಈಗ ಹಂಪಿ ಎಂಟ್ರಿ ಆಗಿದ್ದೀವಿ. ಇಷ್ಟು ಹತ್ರ ಬಂದು ಹಂಪಿಗೆ ಹೋಗಿಲ್ಲ ಅಂತ ಫೀಲ್ ಆಗಬಾರ್ದಲ್ವಾ, ಅದಕ್ಕೆ ಒಂದು ವಿಸಿಟ್. ನೋಡಿ ಇದೆ ಹಂಪಿ. ಈ ಪ್ಲೇಸ್ಗೆ ವಿಸಿಟ್ ಮಾಡೋದಕ್ಕೆ ಸುಮ್ಮನೆ ಆಪ್ಷನಲ್ ಆಗಿ ಬಂದ್ವಿ. ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಬನ್ನಿ. ನೋಡಿ ಫೋಟೋ ಎಲ್ಲ ತಗೋತಾ ಇದ್ದಾರೆ. ಅಲ್ಲಷ್ಟು ಜನ ಇದ್ದಾರೆ ನೋಡಿ. ಕಂಬಗಳಲ್ಲಿ ಏನೋ ತೋರಿಸೋರು. ಅವಾಗ ನಾವು ಸ್ಕೂಲ್ ಇದರಲ್ಲಿ ಬಂದಾಗ ಈ ಥರ ಮುಚ್ಚಿಬಿಟ್ಟು ಏನೇನೋ ತೋರಿಸೋರು. ಶೇಪ್ಗಳು ಏನೇನೋ ಶೇಪ್ ಬರ್ತಾ ಇತ್ತು ಅಂತ. ಇವಾಗ ಅಷ್ಟೆಲ್ಲ ಇಲ್ಲ, ಹಾಳಾಗಿದೆ. ತಕ್ಕ ಮಟ್ಟಿಗೆ ಐತೆ. ನಮ್ಮ ಜನ ಚೆನ್ನಾಗಿರೋದನ್ನ ಎಲ್ಲಿ ಬಿಡ್ತಾರೆ, ಎಲ್ಲ ಹಾಳು ಮಾಡೋಕ್ಕೆ ಎಲ್ಲ ಇರ್ತಾರೆ. ಪರವಾಗಿಲ್ಲ, ಒಂದು ಲೆವೆಲ್ಗೆ ಐತೆ ಎಲ್ಲ.
ಸಾರಿ, ಹಂಪಿ ಇದಲ್ಲ ಅಂತೆ, ಇದು ಇನ್ನೂ 1 ಕಿಲೋಮೀಟರ್ ಇದೆಯಂತೆ ಹಂಪಿ. ಇದು ಹೋಗೋ ಜಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಕ್ಕಿರೋದಷ್ಟೇ ನೋಡಿ, ಈ ಥರ ಇದೆ. ಒಂದೆರಡು ಫೋಟೋಸ್ಗಳು ತಗೊಂಡು ಓಡ್ತಾ ಇದ್ದೀವಿ ಇಲ್ಲಿಂದ. ಅಲ್ಲಿಂದ ಹೊರಟು ಚಿತ್ರದುರ್ಗ ನಿಯರ್ ಅನಿಸುತ್ತೆ, ಅಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಅಲ್ಲಿ ನಾನು ರೋಟಿ, ದಾಲ್ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ದೆ. ರೈಸ್ ಐಟಮ್ ಬಂದ್ಬಿಟ್ಟು ವೆಜ್ ರೈಸ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲರೂ ಸೇರಿ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಟ್ರಾವೆಲ್ ಮಾತ್ರ ಸೂಪರ್ ಆಗಿತ್ತು. ಊಟ ಮುಗಿಸಿ ನಮ್ಮ ಜರ್ನಿನ ನಾವು ಮತ್ತೆ ಕಂಟಿನ್ಯೂ ಮಾಡಿದ್ವಿ. ನೋಡಿ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ನಗ್ತಾ ಇದ್ದ ಅವನು. ಅರೌಂಡ್ ಒಂದು 6:30 ಆಗಿತ್ತು ಅನಿಸುತ್ತೆ. ನಾವು ಆವಾಗ ಮನೆ ಹತ್ರ ಬಂದ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ.